ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ನಿಂಗೆ ಧನ್ಯವಾದ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾಸ್ ಲೈಫ್ ಸ್ಟೈಲ್. ಸೊ ಗೈಸ್, ನಾನಿವಾಗ ಟೈಮ್ ಬಂದು ಇಟ್ಸ್ 7:10 ಆಗಿದೆ ಬೆಳಗ್ಗೆ. ಸೊ ನಾನು ಇವಾಗ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡಿರ್ಬೋದು ಕಾಲೇಜ್ ಟೈಮ್ ಆಯಿತು, ಏನು ಈ ಅಟೈರ್ ಅಂತ. ಎಸ್, ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಮ್ಗೆ ಇವತ್ತು ಡಿಪಾರ್ಟ್ಮೆಂಟಿಂದ ಸ್ಪೋರ್ಟ್ಸ್ ಡೇ ಇದೆ. ಸೊ ಹಾಗಾಗಿ ನಾನು ಸ್ಯಾರಿ ಬದಲು ಈ ಅಟೈರ್ ಹಾಕಿದ್ದೀನಿ. ಆ್ಯಂಡ್ ಒಂದು ನಿಮಿಷ. ಸೊ ಎಸ್ ಗೈಸ್, ಪಾಪು ಇನ್ನೂ ಮಲಗಿದ್ದಾನೆ. ಸೊ ನಾನೀಗ ರೆಡಿ ಆಗಿದ್ದೀನಿ, ಇನ್ನೊಂದು 10 ನಿಮಿಷ ಹೊರಡ್ತೀನಿ. ತಿಂಡಿ ಆಯಿತು. ಸೊ ತಿಂಡಿಗೆ ನಾನು ಪಡ್ಡು ಮಾಡಿ ಚಟ್ನಿ ಮಾಡಿ ಬಾಕ್ಸ್ಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಇರುತ್ತೆ ಗೈಸ್. ಸೊ ಬಿಸಿಬೇಳೆ ಬಾತ್ ಮೊಸರನ್ನ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನೇನು ಪ್ಯಾಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದೊಂದು ರಿಲ್ಯಾಕ್ಸೇಷನ್ನು. ಸೊ ಇವತ್ತು ವ್ಲಾಗ್ ನಾನು ಕಾಲೇಜ್ಗೆ ಹೋಗಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು. ಸೊ ಹೆಂಗಾಗುತ್ತೆ ನೋಡೋಣ ಇವತ್ತು ವ್ಲಾಗ್. ಬಿಕಾಸ್ ಇದು ಸಡನ್ ಪ್ಲ್ಯಾನ್ ಗೈಸ್. ಸ್ಪೋರ್ಟ್ಸ್ ಡೇ ಎಲ್ಲ ಮಾಡ್ಬೇಕನ್ನೋದು ಏನಿರಲಿಲ್ಲ, ಬಟ್ ಸಡನ್ ಪ್ಲ್ಯಾನ್. ಬಟ್ ಚೆನ್ನಾಗಿರುತ್ತೆ ಬಿಕಾಸ್ ನಮಗೆ ಮಂಡೆಯಿಂದ ಸೆಮಿಸ್ಟರ್ ಸ್ಟಾರ್ಟ್, 7th ಸೆಮ್ ಸ್ಟಾರ್ಟ್ ಆಗ್ತಿದೆ ಕ್ಲಾಸಸ್ ಎಲ್ಲ. ಹಾಗಾಗಿ ಅದಕ್ಕೂ ಮುಂಚೆ ಒಂದು ವಾರ್ಮಪ್ ಥರ, ಒಂದು ರಿಫ್ರೆಶ್ಮೆಂಟ್ ಥರ ಅನಿಸುತ್ತೆ ನಮ್ಮ ಫ್ಯಾಕಲ್ಟೀಸ್ಗೆಲ್ಲ. ಸೊ ಹಾಗಾಗಿ ಇವತ್ತು ಸ್ಪೋರ್ಟ್ಸ್ ಡೇ. ಸೊ ಕ್ರಿಕೆಟ್, ಕೇರಮ್, ಬ್ಯಾಡ್ಮಿಂಟನ್, ಇನ್ನೂ ಏನೇನೋ ಸ್ಪೋರ್ಟ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಆಡಿಟೋರಿಯಮಲ್ಲಿ. ಬಿಕಾಸ್ ಔಟ್ಡೋರ್ ಆಡೋಕ್ಕೆ ಮಳೆ ಬಂದುಬಿಡುತ್ತೆ ಅಂತ ಇಂಡೋರ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ನೋಡೋಣ ಗೈಸ್ ಹೆಂಗೋಗುತ್ತೆ. ನಾನು ಆದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಸಿ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಓಕೆ, ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ನಾನೀಗ ಹೊರಡ್ತೀನಿ, ಲೇಟ್ ಆಗಿದೆ. ಓಕೆ, ಕಾಲೇಜಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವೀಗ ಆಡಿಟೋರಿಯಂಗೆ ಹೋಗ್ತಾ ಇದ್ದೀವಿ. ಸೊ ನಾನು, ನಂದಿನಿ ಮ್ಯಾಮ್ ಆ್ಯಂಡ್ ನಂದನ ಮ್ಯಾಮ್, ಆಮೇಲೆ ತೋರಿಸ್ತೀನಿ ಅವ್ರನ್ನ. ಓಕೆ, ಸೊ ಇವಾಗ ನಮ್ಮದು ಸ್ಪೋರ್ಟ್ಸ್ ಡೇ ಗೈಸ್, ISC ಡಿಪಾರ್ಟ್ಮೆಂಟು. ಸೊ ಹಾಗಾಗಿ ಎಲ್ಲರೂ ಆಡಿಟೋರಿಯಂಗೆ ಹೋಗ್ತಾ ಇದ್ದೀವಿ. ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಓಕೆ, ಸೊ ನಾವು ಆ್ಯಕ್ಚುಲಿ ಟೀಮಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ, 4 ಟೀಮ್ ಆಗಿ. ಈಚ್ ಟೀಮಲ್ಲಿ 7 ಮೆಂಬರ್ಸ್ ಅನ್ನೋ ಥರ. ಸೊ ನಾವೆಲ್ಲರೂ ಒಂದೊಂದು ಟೀಮಲ್ಲಿ ಇದ್ದೀವಿ. ಬೇರೆ ಬೇರೆ ಗೇಮ್ ಸೆಟಪ್ ಮಾಡಿದ್ದಾರೆ. ನಮಗೂ ಇನ್ನೂ ಕ್ಲಾರಿಟಿ ಇಲ್ಲ, ಐಡಿಯಾ ಇಲ್ಲ ಹೆಂಗೆ ಏನು ಅಂತ. ಕ್ರಿಕೆಟ್ ಎಲ್ಲ ಇದೆ. ಸೊ ಕ್ರಿಕೆಟ್ ಬೇಸಿಕಲಿ ನಾನಂತೂ ಆಡಿಲ್ಲ ಗೈಸ್ ಇಲ್ಲಿವರೆಗೂ, ಫಸ್ಟ್ ಟೈಮ್ ಇದು. ಸೊ ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಕೊಂಡು ಅಲ್ಲೆಲ್ಲ ನನ್ನ ಕೊಲೀಗ್ಸ್ ಹೋಗ್ತಾ ಇದ್ದಾರೆ. ಸೊ ನಾವು ಹೋಗ್ತೀವಿ. ನಂದಿನಿ ಮ್ಯಾಮ್ ಹಾಯ್ ಮಾಡಿ. ಸೊ ಇವಾಗ ಆಡಿಟೋರಿಯಂಗೆ ಹೋಗಿ ನಿಶಿ ಹಾಯ್ ಮಾಡಪ್ಪ, ಹಂಗಿರಿ. ಹಾಯ್. ನಂದಿನಿ ಮ್ಯಾಮ್ ಮಗಳು ಕೂಡ ಬಂದಿದ್ದಾಳೆ ಇವತ್ತು. ಸೊ ಈಗ ಹೋಗಿ ನಾವು ಸ್ಪಾಟಲ್ಲಿ ಸಿಗ್ತೀವಿ. ಓಕೆ, ಬಾಯ್. ಇವಾಗ ನಾವು ನಮ್ಮ ಸ್ಪೋರ್ಟ್ಸ್ ಕ್ರಿಕೆಟ್ ಆಡೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವೇ ಲೇಟು, ಆಲ್ರೆಡಿ ಎಲ್ಲ ಫ್ಯಾಕಲ್ಟೀಸ್ ಅಸೆಂಬಲ್ ಆಗಿದ್ದಾರೆ. ಇಲ್ಲಿ ಸ್ವಲ್ಪ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗೈಸ್. ಈ ಕಡೆ ಬಾಸ್ಕೆಟ್ಬಾಲ್ ಕೋರ್ಟ್ ಇದು. ಸೊ ಹಾಗಾಗಿ ಏನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ನಾವು ಕ್ರಿಕೆಟ್ ಆಡೋ ಜಾಗ. ಸೊ ನನ್ನಂತೂ ಕ್ರಿಕೆಟ್ ಐಡಿಯಾನೂ ಇಲ್ಲ ಗೈಸ್, ಫಸ್ಟ್ ಟೈಮ್ ಆಡ್ತಾ ಇರೋದು. ಏನೋ ಫುಲ್ ಎಕ್ಸೈಟ್ಮೆಂಟಲ್ಲೆಲ್ಲ ನೇಮ್ಸ್ ಕೊಟ್ಬಿಟ್ಟಿದ್ದೀವಿ. ನೋಡುವ, ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಲೆಟ್ಸ್ ಪ್ಲೇ, ಕಮ್. ಆಗ ಎಲ್ಲ ಟೀಮ್ ಆಗಿ ಡಿವೈಡ್ ಆಗಿದ್ದೀವಿ ಆಲ್ರೆಡಿ. ಸೊ ಟೋಟಲಿ 4 ಟೀಮ್ಸ್ ಇದೆ ಗೈಸ್. ಸೊ ಈಚ್ ಟೀಮಲ್ಲಿ 7 ಮೆಂಬರ್ಸ್ ಅನ್ನೋ ಥರ. ಸೊ ಇನ್ಕ್ಲೂಡಿಂಗ್ ಟೀಚಿಂಗ್, ನಾನ್ ಟೀಚಿಂಗ್ ಎಲ್ಲ ಇನ್ಕ್ಲೂಡ್ ಆಗಿದ್ದೀವಿ. ಆ್ಯಂಡ್ ಇನ್ಕ್ಲೂಡಿಂಗ್ HOD ಸರ್ ಕೂಡ. ಸೊ ಫಸ್ಟ್ ಟಾಸ್ ಮಾಡ್ತಾ ಇದ್ದಾರೆ, ಯಾವ ಟೀಮ್ ಫಸ್ಟ್ ಬ್ಯಾಟಿಂಗ್, ಯಾವ ಟೀಮ್ ಫಸ್ಟ್ ಬೌಲಿಂಗ್ ಅಂತ. ಸೊ ನಾವು ನೋಡುವ ಯಾವ ಟೀಮ್ ಫಸ್ಟ್ ಬ್ಯಾಟಿಂಗ್ ಮಾಡುತ್ತೆ ಅಂತ. ಇವಾಗ ಮ್ಯಾಚ್ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಟೀಮ್ ಬಂದು B ಆಗಿತ್ತು. ಸೊ ನಾನು ಟೀಮ್ B ಯಲ್ಲಿದ್ದೀನಿ. ಆ್ಯಂಡ್ ಇನ್ನೊಂದು D ಟೀಮ್. ಸೊ B ಆ್ಯಂಡ್ D ನಾವು ಆಡಿಯನ್ಸ್ ಥರ ಕೂತಿದ್ದೀವಿ. ಫಸ್ಟು ಟೀಮ್ A, ಟೀಮ್ C ಆಡ್ತಾ ಇದ್ದಾರೆ. ಸೊ ಟೀಮ್ A ಐ ಥಿಂಕ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ನೋಡ್ಬೋದು HOD ಸರ್ ಕೂಡ ಆ ಕಡೆ ನಿಂತಿದ್ದಾರೆ. ಆ್ಯಂಡ್ ವೀರ್ಯ ಸರ್ ಫಸ್ಟು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಜಗದೀಶ್ ಸರ್ ಆ ಕಡೆಯಿಂದ ಬೌಲಿಂಗ್ ಮಾಡ್ತಾ ಇದ್ದಾರೆ. ಗೈಸ್ ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಸಿಕ್ಕಾಪಟ್ಟೆ ಹೊಸ್ತು ಇದೆಲ್ಲ, ನನಗೆ ಐಡಿಯಾ ಕೂಡ ಇಲ್ಲ. ಫೀಲ್ಡಿಂಗ್ ಏನು, ಬೌಲಿಂಗ್ ಏನು, ಬ್ಯಾಟಿಂಗ್ ಏನು ಅಂತ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ ಬನ್ನಿ ಹೇಗಾಗುತ್ತೆ ಗೇಮ್ ಅಂತ. ಇವಾಗ HOD ಸರ್ ಬ್ಯಾಟಿಂಗ್ ಮಾಡಿ ಆಪೋಸಿಟ್ ಇಂದ ಮನು ಸರ್ ಬೌಲಿಂಗ್ ಮಾಡ್ತಿದ್ದಾರೆ. ನನಗೆ ಏನು ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗಿತ್ತು ಅಂದರೆ, ಮನು ಸರ್ ಸಿಕ್ಕಾಪಟ್ಟೆ ಪ್ರೊಫೆಷ್ನಲ್ ಆಗಿ ಆಡ್ತಾ ಇದ್ರು ಗೈಸ್. ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ರು. ಗೈಸ್ ಮ್ಯಾಚ್ ನಡೀತಾ ಇದೆ. ನಮ್ಮ ಬಬಿತಾ ಮ್ಯಾಮ್ ಬಂದ್ರು. ನಿಮ್ದು ಆಯ್ತಾ? ಬ್ಯಾಟಿಂಗ್ ಬೌಲಿಂಗ್ ಎರಡು ಆಯ್ತಾ? ಬೌಲಿಂಗ್ ಆಯ್ತು. ಓಕೆ, ಹೆಂಗಿತ್ತು ಮ್ಯಾಮ್? ಚೆನ್ನಾಗಿತ್ತು. ಸೂಪರ್ ಆಗಿದ್ಯಾ? ಚೆನ್ನಾಗಿ ಜೋಶ್ ಅಲ್ವಾ? ಸೊ ನೋಡೋಣ ಗೈಸ್ ಎಲ್ಲ ಹೆಂಗಾಡ್ತಾರೆ ಅಂತ. ಈಗ ಸದ್ಯಕ್ಕೆ ನಮ್ಮ ಮನು ಸರ್, ರಂಜಿತ್ ಸರ್, ಕಿರಣ್ ಸರ್ ಆಡ್ತಾ ಇದ್ದಾರೆ. ನೋಡುವ
ಯಾವ ಟೀಮ್ ವಿನ್ ಆಗತ್ತೆ ಇವತ್ತು ಲಾಸ್ಟ್ ಅಲ್ಲಿ ಅಂತ. ನಮ್ team ಇಲ್ಲ ಇಲ್ಲ ನಮ್ ಟೀಮ್ ವಿನ್ ಆಗತ್ತೆ. ಇಲ್ಲ ಇಲ್ಲ ಬಿ 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 ಬಿ. ದಾಳಿಕಾರರಾಗಿ ಮನು, ದಾಂಡಿಗರಾಗಿ ವೀರೇಶ್. ಅಗಲವಾದ ಚೆಂಡು, ಅಂಪೈನ ತೀರ್ಮಾನ, ಅಂತಿಮ ತೀರ್ಮಾನ. ಮತ್ತೊಮ್ಮೆ ಚುಕ್ಕಿ ಎಸೆತ. ಮನು ಸರ್ ಅವರು ಸ್ವಲ್ಪ ಉದ್ದಮ ತರ ಬೌಲಿಂಗ್ ಮಾಡಬೇಕಾಗಿ ಅವ್ರು ಔಟ್ ಮಾಡ್ಬೇಕಂತ ಫುಲ್ಲು ಆಡಿ ಸರ್ 7 ಓವರ್ ನೀವು ಆಡಿ ಆರಾಮಾಗಿ. ಲೆಗ್ ಬಿಫೋರ್ ದಿ ವಿಕೆಟ್ ಆಗಿದ್ದರೆ ವೀರೇಶ್ ಅವರು 3 ಬಾರಿ ಔಟ್ ಆಗುತ್ತಿದ್ದರು. ಸರ್ ತುಂಬಾ ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿದೆ. ಕಮಾನ್ ಸೂಪರ್ ಸರ್ ಮಜಾ ಮಾಡೋ ಎಂಜಾಯ್ ಮೂಡಲ್ ಹಾಕಿ. ಸೂಪರ್. ಹೆಂಗೋದ್ರ ಫುಲ್ 6 ಇಲ್ಲ. ನಂದಿನಿ ಮ್ಯಾಮ್ ಯಾವಾಗ ಬ್ಯಾಟಿಂಗ್ ಮಾಡ್ತಾರೆ ಅಂತ ವೇಟಿಂಗ್. ಮತ್ತೊಮ್ಮೆ ದಾಳಿಕೋರರಾಗಿ ಮನು. ರೆಡ್ ಜಾಕೆಟ್ ಹಾಕೊಂಡು ದಾಂಡುಗಾರ್ತಿಯಾಗಿ ಅಪಾಯದ ಸೂಚನೆ ಕೊಡುತ್ತಿರುವ ಕುಸುಮ. ಬ್ಲಾಕ್ ಆಗಿ ಆ ಕಡೆ ಮತ್ತೊಮ್ಮೆ. ಪ್ರತಿಭಟನೆ ಮಾಡಲು ಯತ್ನಿಸುತ್ತಿರುವ ಇಬ್ರು ನೋಡ್ತಿದ್ರು. ಸೇಡು ತೀರಿಸಿಕೊಳ್ಳಲು ಯಮುನಾರವರು. ನಂದಿನಿ ಮ್ಯಾಮ್, ಲೇಡೀಸ್ ಕಡೆಯಿಂದ ಹೆಸರನ್ನು ಮಾಡಿ ನಂದಿನಿ ಮ್ಯಾಮ್ ಕಾಲ್ ಬರ್ತಾ ಇದೆ. ಕಾಲ್ ನಿಮ್ಮ ಯುವರ್ ಬೆಸ್ಟ್ ಫ್ರೆಂಡ್. ಅದು ಹೇಳ್ಬಿಡುತ್ತೆ. ಕಣ್ ಕಾಣಲ್ಲ ಅನ್ಕೊಂಡೆ ಬಾರಿ ಹಿಡಿದಿ. ಸರ್ ರಂಜಿತ್ ಸರ್, ಜಗದೀಶ್ ಸರ್, ಮನು ಸರ್ ಬ್ಯಾಟಿಂಗ್ ಅಲ್ಲಿ ಇದ್ದಾರೆ ಈಗ. ರಂಜಿತ್ ಸರ್ ಬೌಲಿಂಗ್. ತುಂಬಾ ಕಠಿಣವಾದ ನಾನ್ ಬಿ ಟೀಮ್ ಕಣೋ. ಅಲ್ಲಪ್ಪ ನಮ್ ಟೀಮ್ ಅಲ್ಲ ಅದು. ನಮ್ಮ ಕಾಲೇಜ್ ಡೇಸ್ಗಳ ಬಾಲ್ಗಳನ್ನು ಕರೀತಾರೆ ಎಕ್ಸ್ಟ್ರಾ ಆನ್ ಮಾಡ್ಬನ್ನಿ ಅಂತ. ಇದೀವಲ್ಲೋ ನಮ್ ಪಿ ಪಿ ಎಲ್ಲ ಏನ್ ಮಾಡ್ತೀವಿ. ಮನಸ್ಸಿಗೆ ಫೀಲ್ ಆಗ್ತಿದೆ. ಅವ್ರು ಯಾರೋ ಶಾರ್ಟೇಜ್ ಇದಾರೆ ಅಂತ. ಹೊಡಿತಾರೆ. ಗೈಸ್ ಈಗ ಕಿರಣ್ ಸರ್ ಬ್ಯಾಟಿಂಗ್ ಗೈಸ್. ನೋಡಿ ಖುಷಿ ಏನ್ ಮಾಡ್ತಾ ಇದೆ. ಸೊ ಕಿರಣ್ ಸರ್ ಬ್ಯಾಟಿಂಗ್ ನೋಡುವ. ವೀರೇಶ್ ಸರ್ ಬೌಲಿಂಗ್. ಓಡ್ ಬಂದ್ ಹೊಡೆಯಂಗಿಲ್ಲ ಸರ್. ಬೈಲಿ ಓ ಬನ್ನಿ ಸರ್ ಬನ್ನಿ. ಪ್ರಾರ್ಥನಾ ಮೇಡಮ್ ಹೆಂಗಾಡ್ತಾರೆ ಅಂತ. ನೆಕ್ಸ್ಟ್ ಬೌಲ್. ಓ ಸೂಪರ್. ಇಷ್ಟೊಂದು ಜಾಗ ಐತೆ. ಈಗ ನೆಕ್ಸ್ಟ್ ನಮ್ ಯಮುನಾ ಮ್ಯಾಮ್ ಬ್ಯಾಟಿಂಗ್. ಭಯವನ್ನು ಪಡಿಸಲಿಕ್ಕೆ ಬರುತ್ತಿರುವ ಯಮುನಕ್ಕನಿಗೆ ಗೈಸ್ ನೋಡುವ ಇವಾಗ ಮ್ಯಾಮ್ ಹೆಂಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ. ಓ ಅದೇ ಬೋಲ್ಡ್ ಇಲ್ಲ ಗೈಸ್ ಬೋಲ್ಡ್ ಆಗಿಲ್ಲ.
ಸೊ ನೆಕ್ಸ್ಟ್ ಇವಾಗ ಜಗದೀಶ್ ಸರ್. ಸೊ ಗೈಸ್ ಇವಾಗ ಭವಿತಮ್ಮ ಬ್ಯಾಟಿಂಗ್, ಬ್ಯಾಟಿಂಗ್ ನೋಡುವ. HOD ಸರ್ ಬಂದ್ರು. HOD ಸರ್ ಇವಾಗ ಬೌಲಿಂಗ್ ಮಾಡ್ತಾ ಇದ್ದಾರೆ. ಭವಿತಮ್ಮ ಬ್ಯಾಟಿಂಗ್ ಅಂಡ್ ಮನು ಸರ್ ಬ್ಯಾಟಿಂಗ್. ಆಗ್ತಿದ್ದಾರೆ ಆಡಿರ್ತಾರೆ ಮ್ಯಾಮ್ ಕಾಲೇಜ್ ಡೇಸ್ ಅಲ್ಲೆಲ್ಲ. ಎಲ್ಲ ಈಗ ಹಕಾಡಕ್ ಇಳ್ದಿದ್ದಾರೆ. ಇವಾಗ ಮತ್ತೆ HOD ಸರ್ ಬೌಲಿಂಗ್. ಭವಿತಮ್ಮ ಬ್ಯಾಟಿಂಗ್ ಆಡೋದ್ ನೋಡ್ಬೇಕು, ಯಾಕೋ ಬರ್ತಾ ಇಲ್ಲ ಈ ಕಡೆ. ಅಯ್ಯೋ ಕವಿತಕ್ಕನವರು ಡೇಂಜರ್ ಇಂದ ಎಸ್ಕೇಪ್ ಆಗಿದ್ದಾರೆ. ಕ್ಯಾಚ್ ಇರಲ್ವಾ? ಒಂದು ಕ್ಯಾಚ್ ಹಿಡಿಬೇಕಲ್ಲ. ಭವಿತಮ್ಮ ಬಂದ್ರು. ಬ್ಯಾಟ್ ಅನ್ನು ಮೇಲೆ ಕವಿತಕ್ಕನವರು ಹೊಡೆಯದೇ ಇದ್ದರೆ ತುಂಬಾ ಅವಮಾನವಾಗುತ್ತದೆ. ಕವಿತಕ್ಕ ಕಿರಣ್ ಸರ್ ಹೇಳ್ಕೊಟ್ಟಿದ್ದಾರೆ. ಕವಿತಕ್ಕ ಎಲ್ಲ ಇನ್ಫಾರ್ಮೇಶನ್ ಕೇಳ್ಕೊಂಡು ಕವಿತಕ್ಕನವರು ತುಂಬಾ ರಾಜೇಶ್ವರಿ ಮ್ಯಾಮ್ ಬೌಲಿಂಗ್ ಗೈಸ್. ಬ್ಯಾಟಿಂಗ್ ಕವಿತಕ್ಕನವರಿಗೆ 3 ಪಿಚ್ ಬಿದ್ದು ಬಂದ ಬಾಲನ್ನು ಬ್ಯಾಟ್ ಉದ್ದ ಇದೆ ಅಂತ ಇನ್ನೆಷ್ಟು ಇರುತ್ತದು. ಇವಾಗ ಬಾಲು ಓ ಕ್ಯಾಚ್ ಅಲ್ವಾ? ಹೋಗಲಿಕ್ಕೆ ಬಿಡಲಿಲ್ಲ. ಅಯ್ಯೋ ಟಚ್ ಮಿಸ್, ಟಚ್ ಆಗ್ತಿಲ್ಲ ಅಂದ್ರೆ ಹೊಡಿತಾರೆ. ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಒಳ್ಳೆ ಕತೆ ಕಂಡು. ಇವಾಗ ರಾಜೇಶ್ವರಿ ಮ್ಯಾಮ್ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಆ ಕಡೆಯಿಂದ ಯಮುನಾ ಮ್ಯಾಮ್ ಬೌಲಿಂಗ್. ಏನ್ ಗೊತ್ತಾ ಫ್ರೆಂಡ್ಸ್, ಪಾಪ ಫುಲ್ಲು ಒಂಥರ ಆಬ್ವಿಯಸ್ಲಿ ನಮಗೆಲ್ಲ ಲೇಡಿ ಫ್ಯಾಕಲ್ಟೀಸ್ಗೆ ಕ್ರಿಕೆಟ್ ಎಲ್ಲ ಪ್ರೊಫೆಷ್ನಲ್ ಆಗೆಲ್ಲ ಆಡಕ್ ಬರಲ್ಲ. ಸುಮ್ಮನೆ ಜಸ್ಟ್ ಒಂದು ಬ್ಯಾಟ್ ಇಟ್ಕೊಂಡು ಬೌಲ್ ಬಂದಾಗ ಹೊಡಿಬೇಕು ಅನ್ನೋದಷ್ಟೇ ಬಿಟ್ರೆ ನಮ್ಗೆ ನಿಜವಾಗ್ಲೂ ಏನೂ ಐಡಿಯಾ ಇರಲಿಲ್ಲ. ಹಾಗಾಗಿ ಏನ್ ರೂಲ್ಸ್ ಮಾಡಿದ್ರೆ ಫ್ಯಾಕಲ್ಟಿ ಬ್ಯಾಟಿಂಗ್ ಮಾಡುವಾಗ ಲೇಡಿ ಫ್ಯಾಕಲ್ಟಿ ಬ್ಯಾಟಿಂಗ್ ಮಾಡುವಾಗ ಲೇಡಿ ಫ್ಯಾಕಲ್ಟಿನೇ ಬೌಲಿಂಗ್ ಮಾಡಬೇಕು. ಸೊ ಜೆಂಟ್ಸ್ ಫ್ಯಾಕಲ್ಟಿ ಬೌಲಿಂಗ್ ಮಾಡಿದ್ರೆ ಆಬ್ವಿಯಸ್ಲಿ ಅದು ನಮ್ಗೆ ಬ್ಯಾಟ್ ಮಾಡಕ್ ಬರಲ್ಲ ಅಂತ ಅನ್ಕೊಂಡು ಆತರ ರೂಲ್ಸ್ ಏನೋ ಮಾಡಿದ್ರು. ಹಂಗಾಗಿ ರಾಜೇಶ್ವರಿ ಮ್ಯಾಮ್ ಬ್ಯಾಟಿಂಗ್ ಮಾಡುವಾಗ ಯಮುನಾ ಮ್ಯಾಮ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿತ್ತು. ಅಂಡ್ ಕುಸುಮಮ್ಮ ಮಾಡ್ತಾ ಇದ್ದಾರೆ ಇವಾಗ. ಇನ್ ನಂದಿನಿ ಮ್ಯಾಮ್ ನೀವು ನೋಡ್ಬೋದು ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಫನ್ ಆಗಿತ್ತು ಗೈಸ್. ಇದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನನ್ಗಂತೂ. ಅಟ್ ಲಾಸ್ಟ್ ನಂದಿನಿ ಮ್ಯಾಮ್ ಬ್ಯಾಟಿಂಗ್. ಕುಸುಮಕ್ಕನವರು ಸೊಂಟದ ಮೇಲೆ ಕೈಯನ್ನು ಬರುತ್ತಿದೆ. Come on, ನಂದಿನಿ ಮ್ಯಾಮ್. ಇನ್ನೊಂದು ಮುಂದೆ ಹೋಗಿ ಮೇಡಮ್, ಇನ್ನೊಂದು ಮುಂದೆ ಹೋಗಿ. ನೋಡಿ ಅಂಪೈರ್ ಪಾಪ ಸ್ಟೂಡೆಂಟ್ ಒಬ್ಬನ ಅಂಪೈರ್ ಮಾಡಿ ಕೂರಿಸಿದಾರೆ ಅಲ್ಲಿ. ನೆಕ್ಸ್ಟ್ ಈ ಫಾರ್ಮ್ಯಾಟ್ ಚೆನ್ನಾಗಿಲ್ಲ ನೋಡಿ, ಎಲ್ಲ ಇಲ್ಲಿ ನಿಂತಿದ್ದಾರೆ. ಮತ್ತೆ ಈಗ ಮನು ಸರ್ ಬಂದ್ರು ಮತ್ತೆ ಬೌಲಿಂಗಿಗೆ ಅಭಿನಂದನ್ ಸರ್.
ಹೊಡಿದರು. ಓ ಕ್ಯಾಚ್ ಇಲ್ಲ. 4 ಗೈಸ್. ಆ ಕಡೆಯಿಂದ ಅಭಿನಂದನ್ ಸರ್, ಈ ಕಡೆಯಿಂದ ಮನೋಜ್ ಸರ್. ಶೂಸ್ ಬಿಚ್ಬಿಟ್ಟವ್ರೆ ಪಾಪ. ನಾನು ಅದೇ ಮಾಡ್ಬೇಕು ಇವಾಗ. ಏನಾಗಲ್ಲ ಅಲ್ವಾ, ಓಡಕ್ಕಾಗಲ್ಲ. ಓಡಂತದ್ ಏನ್ ಮಾಡಲ್ಲ ಬಿಡಿ. ಜಗದೀಶ್ ಸರ್ಗೆ ನಾಳೆ ಬಾಲ್ ಹಾಕ್ಲಾ ಅನ್ಸ್ತಾರೆ. ಜಗದೀಶ್ ಸರ್ಗೆ ನಾಳೆ ಬಾಲ್ ಫ್ರೆಂಡ್ಸ್, ಇವಾಗ ನನ್ನ ಟರ್ನ್ ಬಂತು ಅಟ್ ಲಾಸ್ಟ್. ಸೊ ನಾನು ಇವಾಗ ಬೌಲಿಂಗ್ ಮಾಡ್ತಾ ಇದ್ದೀನಿ. ಪಾಪ ಕಿರಣ್ ಸರ್ ಎಷ್ಟು ಚೆನ್ನಾಗಿ ನಂಗೆ ಹೇಳ್ಕೊಟ್ರು ಅಂದರೆ, ಹಿಂಗೆ ನಿಂತ್ಕೊಳ್ಳಮ್ಮ, ಹಿಂಗೆ ಓಡಿ, ಆ್ಯಂಡ್ ತುಂಬ ಪಿಚ್ ಬರೋ ಥರ ಹಾಕಬೇಡ, ಹಾಗೆ ಲೈಕ್ ವಿಕೆಟ್ ಟಾರ್ಗೆಟ್ ಮಾಡು ಅಂತೆಲ್ಲ. ಸೊ ನೋಡಿ, ನಾನು ಯಪ್ಪ ಫಸ್ಟ್ ಬೌಲ್ಗೆನೆ ಅವ್ರು ಹೇಳಿದ ನೀಟಾಗಿ ಕೇಳಿಸ್ಕೊಂಡು ವಿಕೆಟ್ ತೆಗೆದ್ಬಿಟ್ಟೆ. ಎಷ್ಟು ಪ್ರೌಡ್ ಫೀಲ್ ಆಗೋಯ್ತು ನನಗೆ ಅಂದರೆ, ಅಲ್ಲಿ ಪಾಪ ಎಲ್ಲ ಬಂದು ಕಂಗ್ರಾಟ್ಸ್ ಅಂತ ಇದ್ರು. ನಂಗೆ ಒಂಥರ ಅದು ಫಸ್ಟ್ ಟೈಮ್ ಫಸ್ಟ್ ಬೌಲ್ಗೆನೆ ವಿಕೆಟ್ ತೆಗೆದ್ಬಿಟ್ಟೆ ಅಂತ, ಔಟ್ ಮಾಡಿಬಿಟ್ಟೆ ಅಂತ. ಸಖತ್ತಾಗಿತ್ತು ಗೈಸ್, ಸಿಕ್ಕಾಪಟ್ಟೆ ಮಜಾ ಬಂತು ಆಡುವಾಗ. ಆ್ಯಂಡ್ ಕ್ರಿಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಬಟ್ ಜಸ್ಟ್ ಪಾಪ ಅವರೆಲ್ಲ ಹೇಳ್ಕೊಡುವಾಗ ಮೇಲ್ ಫ್ಯಾಕಲ್ಟೀಸ್ ಕೇಳಿಸ್ಕೊಂಡು ಹಾಗೆ ಆಡ್ತಾ ಇದ್ವಿ ನಾವೆಲ್ಲರೂ. ಇಟ್ ವಾಸ್ ವೆರಿ ಫನ್. ಎಸ್, ಸೊ ನೋಡಿ ಹೆಂಗೆ ಬೌಲ್ ಮಾಡ್ತಾ ಇದ್ದೀನಿ. ಈಗ ಚಂದ್ರಶೇಖರ್ ಸರ್, ಫೋರ್ಮನ್ ಸರ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಂಗೆ ಅದೊಂಥರ ಅಷ್ಟು ಕಂಫರ್ಟಬಲ್ ಅನಿಸ್ತಿರ್ಲಿಲ್ಲ ಅಲ್ಲಿಂದ ಸ್ಪೀಡಾಗಿ ಹಾಕೋಕ್ಕೆ, ಬಟ್ ಸ್ಟಿಲ್ ಹೆಂಗೋ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಚೇತನ್ ಸರ್ ಕೂಡ ಅಷ್ಟೇ, ಪಾಪ ಹಂಗೆ ಹಾಕು ಹಿಂಗೆ ಹಾಕು ಅಂತ ಹೇಳ್ಕೊಡ್ತಾನೆ ಇದ್ರು. ಸೊ ಅಂತೂ ಅವ್ರು 4 ಹೊಡೆದ್ರು. ಸೊ ಇಟ್ ವಾಸ್ ವೆರಿ ಫನ್ ಗೈಸ್. ಸೊ ಬನ್ನಿ ಇವಾಗ ಈ ಗೇಮ್ ಮುಗಿಸಿ ನೆಕ್ಸ್ಟ್ ನಾವೇನು ಗೇಮ್ ಆಡ್ತೀವಿ ಅಂತ ನೋಡುವ. ಆ್ಯಂಡ್ ಇದರಲ್ಲಿ ಯಾರು ವಿನ್ ಆದ್ರು ಅಂತಲೂ ಕೂಡ ನಿಮ್ಗೆ ನಾನು ಹೇಳ್ತೀನಿ. ಸೊ ಕಮ್ ಲೆಟ್ಸ್ ಗೋ. ಸೊ ನಾವಿವಾಗ ಔಟ್ಡೋರ್ ಗೇಮ್ಸ್ ನಾವು ಒಂದೇ ಪ್ಲ್ಯಾನ್ ಮಾಡಿರ್ತೀವಿ ಗೈಸ್, ಕ್ರಿಕೆಟ್. ಬಿಕಾಸ್ ಆಬ್ವಿಯಸ್ಲಿ ಮಳೆ ಟೈಮ್ ಆಗಿರೋದ್ರಿಂದ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗದೆ ನಾವು ಒಂದೇ ಪ್ಲ್ಯಾನ್ ಮಾಡಿರ್ತಿತ್ತು. ಆ್ಯಂಡ್ ಇನ್ನೊಂದು ಲಕಿಲಿ ನಾವು ಕರೆಕ್ಟಾಗಿ ನಮ್ಮ ಮ್ಯಾಚ್ ಮುಗಿಸಿದ್ವಿ. ಲೈಕ್ ಮಳೆ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗೋಯ್ತು. ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಅಂದರೆ ನಮ್ಮ ಟೀಮ್ ವಿನ್ ಆಯಿತು ಗೈಸ್. ಟೀಮ್ ಬಿ ಹ್ಯಾಸ್ ವನ್ ಇನ್ ದ ಕ್ರಿಕೆಟ್. ಆ್ಯಂಡ್ ಇವಾಗ ನಾವು ಆಡಿಟೋರಿಯಂ ಒಳಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನಾವು ಬ್ಯಾಡ್ಮಿಂಟನ್, ಆಮೇಲೆ ಕೇರಮ್, ಆಮೇಲೆ ಇನ್ನೂ ಏನೇನಾದರೂ ಲೈಕ್ ಮ್ಯೂಸಿಕಲ್ ಚೇರ್ ಆ ಥರ ಏನೇನೋ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ ಫಾರ್ ಟೈಮ್ ಬೀಯಿಂಗ್ ಅಂತ. ಈಗ ಸದ್ಯಕ್ಕೆ ಫಸ್ಟು ಬ್ಯಾಡ್ಮಿಂಟನ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಟೀಮ್ ವೈಸ್. ಸೊ ಈ ಕಡೆ ಇಬ್ಬರು ಆ ಕಡೆ ಇಬ್ಬರು ಅನ್ನೋ ಥರ. ಸೊ ಅದಕ್ಕೂ ಮುಂಚೆ ಊಟ ಮಾಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಡಿಸ್ಕಷನ್ ಮಾಡ್ತಿದ್ವಿ. ಬಿಕಾಸ್ ಆಲ್ರೆಡಿ ಲಂಚ್ ಟೈಮ್ ಆಗಿದೆ. ಆ್ಯಂಡ್ ಊಟಕ್ಕೆ ನಾವು ಯಾರು ಇವತ್ತು ಲಂಚ್ ತಂದಿರಲಿಲ್ಲ, ಹೊರಗಡೆಯಿಂದ ಒಂದು ಕೇಟ್ರಿಂಗಿಂದ ಇಷ್ಟು ಜನಕ್ಕೆ ಊಟ ಬೇಕು, ಬಿಸಿಬೇಳೆ ಬಾತ್ ಮೊಸರನ್ನ ಅಂತ ಹೇಳಿದ್ವಿ. ಸೊ ಈಗ ಊಟ ಮಾಡ್ಕೊಂಡು ಬಂದು ನಿಮ್ಗೆ ಸಿಗ್ತೀವಿ. ನಾವೀಗ ಊಟ ಮಾಡೋಣ ಅಂದ್ಕೊಂಡು ಬಂದ್ವಿ. ನಮ್ಮ ರೆಗ್ಯುಲರ್ ಮೀಟಿಂಗ್ ಎಲ್ಲಾಗತ್ತಲ್ಲ ಅದೇ ರೂಮಿಗೆ ಊಟಕ್ಕಂತ ಬಂದಿದ್ವಿ. ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದಂತ. ಸೊ ಹೊರಗಡೆ ಆರ್ಡರ್ ಮಾಡಿದ್ರಿಂದ ನಮಗೆ ಲಂಚ್ ಬಾಕ್ಸ್ ಇನ್ನೂ ಥರ ಅವಶ್ಯಕತೆ ಇರಲಿಲ್ಲ. ಸೊ ರೆಗ್ಯುಲರ್ ಬಿಸಿಬೇಳೆ ಬಾತ್ ಮೊಸರನ್ನ ಮತ್ತು ಬಜ್ಜಿ ಹೇಳಿದರು ಹೊರಗಡೆ ಕೇಟ್ರಿಂಗ್ ಕೊಟ್ಟು. ಸೊ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್. ಸೊ ನಾವೆಲ್ಲ ಈಗ ಊಟ ಮಾಡಿ ಮತ್ತೆ ವಾಪಸ್ ಆಡಿಟೋರಿಯಮಲ್ಲಿ ಸಿಗ್ತೀವಿ. ಆ್ಯಂಡ್ ವಾಪಸ್ ಬ್ಯಾಡ್ಮಿಂಟನ್ ಕಂಟಿನ್ಯೂ ಮಾಡ್ತೀವಿ. ಕಮ್ ಮಾಡಬೇಕು. ತೆಗಿರಿ ಬಾಯಿಕೊಂಡು ಅದು ಜುಕ್ಕನೇ ಇರ್ತೀರಾ. ಸರ್ ಫಾಸ್ಟಾಗಿ ಹೇಳ್ಬೇಕು ಸ್ವಲ್ಪ. ತೆಗಿಬೇಕು, ಬಾಯಿಕೊಂಡು ಇಲ್ಲೇ ತೆಗೆದ್ಬಿಟ್ಟು ಕೈ ಇಲ್ಲಿ ಬರಬೇಕು. ಪಾಪ್ ಹೇಗೆ ಮಾಡಬೇಕು. ನಾವು ಪಾಪ್ ಅನ್ನು ತೆಗಿಬೇಕು. ನೀವು ಜುಟ್ಟಿಕೊಂಡೇ ಇದ್ರೆ ಬೇಗ ಫಾಸ್ಟಾಗಿ ಮಾಡಬೇಕು. ಪಾಪ್ 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 ಸೋಪ್ 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 ಪಾಪ್ 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 ಸೋಪ್ ಪಾಪ್ ಸೋಪ್. ಯೋಚನೆ ಮಾಡ್ತಾ ಇದ್ದಾರೆ ಸರ್. ಸೋಪ್ 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 ಪಾಪ್ ಪಾಪ್ soap in right left right left right in out left left in out in left in right
ಔಟ್ ಇನ್ ಔಟ್ ಔಟ್ ಇನ್ ಇನ್ ಔಟ್ ರೈಟ್. ಇವಾಗ ಊಟ ಮುಗಿಸ್ಕೊಂಡು ಇಂಡೋರ್ ಗೇಮ್ಸ್ ಎಲ್ಲ ಆಡಿ ನೋಡಿದ್ರಿ ಅಲ್ವಾ. ಮ್ಯೂಸಿಕಲ್ ಚೇರ್ ಒಂದು ಆಡಬೇಕಿತ್ತು, ಬಟ್ ಟೈಮ್ ಆಗೋಯ್ತು. ಹಾಗಾಗಿ ಕಾಲೇಜ್ ಬಸ್ ಹೋಗೋರಿಗೆಲ್ಲ ಲೇಟ್ ಆಗಿಬಿಡುತ್ತೆ ಬಟ್ ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ ಕ್ಯಾಂಪಸ್ಗೆ. ಆ್ಯಂಡ್ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಪ್ಲೀಸ್ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೆ ಪ್ಲೀಸ್ 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 ಕೀಪ್ ವಾಚಿಂಗ್. ಆ್ಯಂಡ್ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.